ಎಲ್ರಿಗೂ ನಮಸ್ಕಾರ. ಯಾರೆಲ್ಲ ನನ್ನ ಚಾನಲ್ ನೋಡ್ತಾ ಇದ್ದೀರೋ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ. ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡೋ ಹಾಗೆ ಶೇರ್ ಮಾಡಿ. ಇವತ್ತು ಸಂಡೇ ಸ್ಪೆಷಲು ಮೀನು ಸಾರು ಮಾಡೋದನ್ನ ಈ ವಿಡಿಯೋದಲ್ಲಿ ತೋರಿಸ್ತಾ ಇದ್ದೀನಿ. ಇದಕ್ಕೆ 1 kg ಮೀನನ್ನ ತೊಗೊಂಡಿದ್ದೀನಿ. ನಾನು ಅದಕ್ಕೆ 1 ಟೇಬಲ್ ಸ್ಪೂನ್ ಖಾರದ ಪುಡಿ, 1/2 ಟೇಬಲ್ ಸ್ಪೂನ್ ಅರಿಶಿನ, ಅದ್ರ ಜೊತೆ ಸಾಲ್ಟ್ ಹಾಕಿ ಮ್ಯಾಗ್ನೇಟ್ ಮಾಡಿ ಇಡ್ತಾಯಿದ್ದೀನಿ. ಮ್ಯಾಗ್ನೇಟ್ ಮಾಡೋದ್ರಿಂದ ಉಪ್ಪು ಖಾರ ಚೆನ್ನಾಗಿ ಹತ್ತುತ್ತೆ. ಇದಕ್ಕೆ ಬೇಕಾಗಿರೋಂಥ ಮಸಾಲೆ: ಆನಿಯನ್ನು, ಗಸಗಸೆ, ಚಕ್ಕೆ, ಮೆಣಸು, ಕಡಲೆ, ಅದ್ರ ಜೊತೆ ಸಾಂಬಾರು ಪೌಡರು, ಶುಂಠಿ ಬೆಳ್ಳುಳ್ಳಿ ಪೇಸ್ಟು, ಕೊತ್ತಂಬರಿ ಸೊಪ್ಪು, 2 ಟೇಬಲ್ ಸ್ಪೂನ್ ಕಾಯಿ, ಅದ್ರ ಜೊತೆ ಹುರಿದಿಟ್ಕೊಂಡಿರೋಂಥ ಮೆಂತೆ, 1 ನಿಂಬೆಹಣ್ಣು ಗಾತ್ರದ ಹುಣಸೆಹಣ್ಣು. ನಾನು ಸಾಂಬಾರು ಪೌಡರ್ನ ತರಕಾರಿ ಸಾಂಬಾರಿಗೂ ಅದನ್ನೇ ಹಾಕ್ತೀನಿ. ಮಟನ್ ಸಾಂಬಾರು, ಚಿಕನ್ ಸಾಂಬಾರು, ಫಿಶ್ ಎಲ್ಲವೂ ಅದನ್ನೇ ಹಾಕ್ತೀನಿ. ಯಾಕಂದರೆ ಮಸಾಲೆ ಎಲ್ಲದಕ್ಕೂ ಒಂದೇ ಥರ ಮಾಡಿ ಇಟ್ಕೊಂಡಿದ್ದೀನಿ. ಒಬ್ಬೊಬ್ಬರು ಖಾರದ ಪುಡಿ, ಧನಿಯಾ ಪುಡಿ ಸಪ್ರೇಟ್ ಹಾಕೋತಾರೆ. ನಾನು ಇದನ್ನೇ ಎಲ್ಲ ಸಾರುಗಳಿಗೂ ಯೂಸ್ ಮಾಡ್ತೀನಿ. ಇದನ್ನು ಪೇಸ್ಟ್ ಮಾಡಿ ಇಟ್ಕೊಂಡು ಒಂದು ಬಾಣಲಿಲಿ ಸ್ವಲ್ಪ ಎಣ್ಣೆ ಹಾಕಿ ಅದಕ್ಕೆ ಈರುಳ್ಳಿ, ಕರ್ಬೇವಿನ ಸೊಪ್ಪನ್ನು ಫ್ರೈ ಮಾಡಿಕೊಂಡು, ಫ್ರೈ ಆದ ನಂತರ ಅದಕ್ಕೆ ನಾವು ಮಸಾಲೆ ರುಬ್ಬಿರ್ತೀವಲ್ಲ ಅದನ್ನು ಆ್ಯಡ್ ಮಾಡ್ಕೊಳ್ಳಿ. ನಿಮಗೆ ಎಷ್ಟು ಕನ್ಸಿಸ್ಟೆನ್ಸಿ ನೀರು ಬೇಕೋ ಅಷ್ಟು ಹಾಕ್ಕೊಳ್ಳಿ. ಯಾಕಂದರೆ ಇದು ಬಾಯ್ಲ್ ಆಗ್ತಾ ಸ್ವಲ್ಪ ಗಟ್ಟಿ ಆಗುತ್ತೆ ಮೀನು ಸಾರು. ಆದಷ್ಟು ನೀವು ನಿಮ್ಮ ಕನ್ಸಿಸ್ಟೆನ್ಸಿ ಎಷ್ಟು ಬೇಕು ಆದಷ್ಟು ಮೀನು ಸಾರು ಸ್ವಲ್ಪ ತೆಳ್ಳಗಿದ್ರೆ ರುಚಿಯಾಗಿರುತ್ತೆ. ಆದಷ್ಟು ತೆಳ್ಳಗೆ ಮಾಡ್ಕೊಳ್ಳಿ. ತುಂಬ ಗಟ್ಟಿ ಇದ್ದರೆ ಅಷ್ಟೇನು ಚೆನ್ನಾಗಿರಲ್ಲ. ನಾನು ಮಾಡಿ ಸ್ವಲ್ಪ ಗಟ್ಟಿಯಾಗೇ ಮಾಡಿಕೊಂಡೆ. ಇದಕ್ಕೆ ನಿಂಬೆಹಣ್ಣು, ಹುಣಸೆ ಹುಳಿನ ಹಿಂಡ್ತಾ ಇದ್ದೀನಿ. ಇದು ಒಂದು 10 to 15 ಮಿನಿಟ್ಸ್ ಬಾಯ್ಲ್ ಆದಮೇಲೆ ನಾವು ಫಿಶ್ ಆ್ಯಡ್ ಮಾಡ್ಕೋಬೇಕಾಗುತ್ತೆ. ಚೆನ್ನಾಗಿ ಬಾಯ್ಲ್ ಆಗಬೇಕು. ಇದು ಚೆನ್ನಾಗಿ ಬಾಯ್ಲ್ ಆದ್ರೇ ಫಿಶ್ ಹಾಕಿದ್ರೆ ಸಾಂಬಾರು ಟೇಸ್ಟಾಗಿ ಬರುತ್ತೆ. ಮುಂಚೆನೇ ಬಾಯ್ಲ್ ಆಗಿ ಮುಂಚೆನೇ ಹಾಕಿದ್ರೆ ಎಲ್ಲ ಕದ್ರೋಗ್ಬಿಡುತ್ತೆ. ಇವಾಗ ನಾನು ರುಚಿಗೆ ತಕ್ಕಷ್ಟು ಸಾಲ್ಟ್ ಹಾಕೋತಾ ಇದ್ದೀನಿ. ಫಿಶ್ಶಿಗೂ ಹಾಕಿರೋದ್ರಿಂದ ಸ್ವಲ್ಪ ಕಮ್ಮಿನೇ ಹಾಕ್ಕೊತಾ ಇದ್ದೀನಿ. ಚೆನ್ನಾಗಿ ಬಾಯ್ಲ್ ಆದಮೇಲೆ ಫಿಶ್ನೆಲ್ಲ ಹಾಕ್ಕೊಳ್ಳಿ. ಕಡಿಮೆ ಉರಿಲಿ ಇಟ್ಕೊಂಡೇ ಹಾಕ್ಕೊಳ್ಳಿ. ಒಂದು 5 to 7 ಮಿನಿಟ್ಸ್ ಬಾಯ್ಲ್ ಮಾಡಿದ್ರೆ ಸಾಕು ಫಿಶ್ನ. ತುಂಬ ಚೆನ್ನಾಗಾಗುತ್ತೆ ತುಂಬ ಚೆನ್ನಾಗಿ ರುಚಿಯಾಗಿ ಬರುತ್ತೆ. ಮುದ್ದೆಗೆ, ರೈಸ್ಗೆ ತುಂಬ ಚೆನ್ನಾಗಿರುತ್ತೆ. ಅದರಲ್ಲಿ ಮೀನು ಸಾಂಬಾರು ಒಂದು ಟೈಮ್ ತಿನ್ನೋಕ್ಕಿಂತ ಮುಂಚೆ ಮಾಡಿಟ್ಕೊಂಡ್ರೆ ಇನ್ನೂ ರುಚಿಯಾಗಿ ಬರುತ್ತೆ. ಇದ್ರ ಮೇಲೆ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನ ಆ್ಯಡ್ ಮಾಡ್ತಾಯಿದ್ದೀನಿ. ಈ ವಿಡಿಯೋ ಎಲ್ಲ ನಿಮ್ಗೆ ಇಷ್ಟ ಆಗಿದೆ ಅಂತ ಅಂದ್ಕೊತೀನಿ. ಥ್ಯಾಂಕ್ ಯು.